ಚೇತು ಬೆಸ್ಟ್ ಫ್ರೆಂಡ್ ನೇಮ್ ಏನು? ಬೆಸ್ಟ್ ಫ್ರೆಂಡ್ ನೇಮಾ? ಇಷ್ಟು ವರ್ಷದಲ್ಲಿ ನೀನು ಭೂಮಿಕಂಗೋಸ್ಕರ ಓಕೆ ನಾನು ಇದೊಂದು ರಿಸ್ಕ್ ತೊಗೊಂಡೆ ಅಂದರೆ ಏನಿರ್ಬೋದು? ಇವಳು ಬರ್ಡೇ ಸೆಲೆಬ್ರೇಟ್ ಮಾಡಿಸ್ಬೇಕು ಅಂತ ನೀನು MNC ಕಂಪ್ನಿಲಿ ಜಾಬೇ ಬಿಟ್ಟ. ಒಂದು ವಿಷಯ ಯು ಡೋಂಟ್ ಲೈಕ್ ಇನ್ ಚೇತು. ಹಾಯ್, ನಮಸ್ಕಾರ. ಇವತ್ತು ನನ್ನ ಯೂಟ್ಯೂಬ್ ಚಾನಲ್ ಮಧುಗಡೆ ಯೂಟ್ಯೂಬ್ ಚಾನಲ್ ಇದ್ದ ಫೇಮಸ್ ಭೂಮಿಕಾ ಬಸವರಾಜ್ ಇದ್ದಾರೆ. ನಮಸ್ಕಾರ. ಅವರ ಸಹೋದರಿ ಬೆಸ್ಟ್ ಫ್ರೆಂಡ್ ಗೆಳತಿಯಾದ ಚೇತನ ಭರದ್ವಾಜ್ ಇದ್ದಾರೆ. ನಮಸ್ಕಾರ. ಸೊ ಇವಾಗ ಏನೊಂದು ಈ ವಿಡಿಯೋ ಅಂತ ಹೇಳ್ಬಿಡ್ತೀನಿ. ಇವರಿಬ್ಬರು ಪರಿಚಯ ಆದಾಗಿಂದ ಇವರಿಬ್ಬರು ಫ್ರೆಂಡ್ಶಿಪ್ ಮೇಲೆ ನಂಗೆ ತುಂಬ ಗೌರವ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ತುಂಬ ಇಷ್ಟ ಅವರಿಬ್ಬರು ಫ್ರೆಂಡ್ಶಿಪ್. ಸೊ ಈ ರೀತಿ ಯಾರೂ ಅಂದರೆ ನಿಮ್ಮನ್ನ ಕೇಳಿರಲ್ಲ ಅನ್ಸುತ್ತೆ ಕ್ವೆಶನ್ಸ್ ಆಗಲಿ, ಇಲ್ಲ ಇವ್ರನ್ನ ಕೂರಿಸಿ ಈ ಥರ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿರೋದಾಗಲಿ ಯಾರೂ ಮಾಡಿರಲ್ಲ. ಮಾಡಿಲ್ಲಲ್ಲ? ಹಾಂ, ನಾನೇ ಫಸ್ಟ್. ಸೊ ಯಾಕೆ ನಾನು ಅದನ್ನು ಮಾಡಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಮನೆಗೆ ಬಂದಿದ್ದಾಗ ಸೊ ನಾನು ಈ ವಿಡಿಯೋ ಪ್ಲ್ಯಾನ್ ಮಾಡಿದೆ. ಬಿಕಾಸ್ ಇವಾಗ ನಿಮಗೂ ಗೊತ್ತಾಗಬೇಕು ಅವರಿಬ್ಬರು ಫ್ರೆಂಡ್ಶಿಪ್ ಹೇಗಿದೆ ಅಂತ. ಬಿಕಾಸ್ ನಾನು ನೋಡಿದ್ದೀನಿ, ಅದೆಲ್ಲ ನಿಮ್ಮ ಮುಂದೆ ನನ್ನ ಚಾನಲ್ ಮುಖಾಂತರ ತೋರಿಸೋಣ. ಹಾಗೆ ಅವ್ರಿಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳೋಣ ಅವ್ರ ಫ್ರೆಂಡ್ಶಿಪ್ ಬಗ್ಗೆ. ಆಮೇಲೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋಣ. ನನಗೂ ಕುತೂಹಲ ಇದೆ. ತುಂಬ ಜಾಸ್ತಿ ಏನು ನನಗೆ ಗೊತ್ತಿಲ್ಲ ಅವ್ರ ಫ್ರೆಂಡ್ಶಿಪ್ ಬಗ್ಗೆ, ಸ್ವಲ್ಪ ಗೊತ್ತು ನೋಡಿರೋ ಮಟ್ಟಿಗೆ. ರೆಡಿ? ಇಬ್ರ ಬಗ್ಗೆ ಕ್ವೆಶನ್ ಕೇಳ್ತೀನಿ. ಅಂದರೆ ಭೂಮಿಗೆ ಚೇತು ಬಗ್ಗೆ ಕ್ವೆಶನ್ ಕೇಳ್ತೀನಿ, ಚೇತುಗೆ ಭೂಮಿ ಬಗ್ಗೆ ಕ್ವೆಶನ್ ಕೇಳ್ತೀನಿ. ಫಸ್ಟ್ ನಿಮ್ಮ ಬಗ್ಗೆ ನೀವೇ ಇಂಟ್ರಡ್ಯೂಸ್ ಮಾಡ್ಕೊಬಿಡಿ. ಅಂದರೆ ಎಷ್ಟು ವರ್ಷದಿಂದ ಫ್ರೆಂಡ್ಸು ನೀವು? ನಾನು ನೀನು ಹೇಳ್ತೀಯಾ? ನೀನೇ ಹೇಳು. ಸೊ ಯಾರಾದರೂ ಹೇಳಿ. ನನ್ನ ಬ್ಲಾಗಲ್ಲಿ ಎಲ್ಲರೂ ನೋಡೇ ಇರ್ತೀರ, ಯಾವಾಗಲೂ ಅವಳು ನನ್ನ ಜೊತೆನೇ ಇರ್ತಾಳೆ. ಆ್ಯಂಡ್ ನಮ್ಮದು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಫ್ರೆಂಡ್ಶಿಪ್. ಸೊ ತುಂಬ ಸ್ಟ್ರಾಂಗ್ ಆಗಿದ್ದು ಇಂಜಿನಿಯರಲ್ಲಿ. ಆ್ಯಂಡ್ ನನ್ನ ಇಡೀ ಸಪೋರ್ಟ್ ಎಲ್ಲ ಅವಳೇ. ಕ್ಯಾಮ್ರಾ, ಎಡಿಟರ್. ಸೊ ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಅವಳು ನನ್ನ ಜೊತೆಲಿ ಇದ್ದೇ ಇರ್ತಾಳೆ. ಸೊ ನನ್ನ ಸಂಪೂರ್ಣವಾದ ಸಪೋರ್ಟ್ ಸಿಸ್ಟಮ್ ಚೇತನ. ನಾನು ನೋಡಿದ್ದೀನಿ, ಎಲ್ಲೇ ಭೂಮಿ ಇದ್ದಾಳೆ ಅಂದರೆ ಅಲ್ಲಿ ಚೇತು ಇದ್ದೇ ಇರ್ತಾಳೆ. ಹೇಳು ಚೇತು, ನೀನು ಸ್ವಲ್ಪ ಭೂಮಿಕನ ಬಗ್ಗೆ. ಅಷ್ಟೇ. ಓಕೆ, ಇವಾಗ ಕ್ವೆಶನ್ ನಾನು ಪಟ್ಟ ಕೇಳ್ಕೊಂಡು ಹೋಗ್ತೀನಿ. ನಿಮ್ಗೇನು ಅನ್ಸುತ್ತೆ ಜೆನ್ಯೂನ್ ಆಗಿ ಹೇಳ್ಬೋದು. ಓಕೆನಾ? ಒಂದಷ್ಟು ಕ್ವೆಶನ್ಸ್ಗಳನ್ನ ಕ್ವಿಕ್ಕಾಗಿ ನಾನು ಈಗ ಫಾರ್ಮ್ ಮಾಡ್ಕೊಂಡಿದ್ದೀನಿ ಇಬ್ರಿಗೂ. ಸೊ ಇವಾಗ ಚೇತುಗೆ ಫಸ್ಟು, ಭೂಮಿಗೊಂದು ಫೇವ್ರೆಟ್ ಕಲರ್ ಯಾವುದು? ರೆಡ್ ಆ್ಯಂಡ್ ಬ್ಲ್ಯಾಕ್. ಕರೆಕ್ಟಾ? ಓಕೆ. ಭೂಮಿ, ನಿನಗೆ ಚೇತು ಬೆಸ್ಟ್ ಫ್ರೆಂಡ್ ನೇಮ್ ಏನು? ಬೆಸ್ಟ್ ಫ್ರೆಂಡ್ ನೇಮಾ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿಂಗೆ ಜನ್ಮಕ್ಕೆ ಹೋಗೋ. ಅವಳು ಬೆಸ್ಟ್ ಫ್ರೆಂಡ್ ಅಂತ ಇದ್ದಾರಾ? ಅವ್ರ ಹೆಸ್ರೇನು ಅಂತ? ಗೆಳತಿ. ಅವಳ ಹೆಸ್ರೇ ಅವಳು ಹೇಳ್ಕೋಬೇಕು ಅಂತ ನಾನು ಅವಳನ್ನ ಕೇಳಿದೆ. ಅವಳು ಕೊನೆಗೂ ಗೆಳತಿ ಅಂತ ಅಂದ್ಲು. ಅದು ಇವಳೇನೆ. ಸೊ ನೆಕ್ಸ್ಟು ಭೂಮಿಕಿಂಗೆ ಏನಂದರೆ ತುಂಬ ಭಯ, ಒಂದು ವಿಷಯಕ್ಕೆ ತುಂಬ ಭಯ ಪಡ್ತಾಳವಳು ಅಂದರೆ ಏನು? ಆ ಥರ ಭಯ ಏನೂ ಇಲ್ಲ ಅವಳಿಗೆ. ಅಂದರೆ ಇವಾಗ ಯೂಶಲಿ ಇರುತ್ತಲ್ಲ, ಇವಾಗ ನಂಗೆ ಸ್ನೇಕ್ಸ್ ಅಂದರೆ ಭಯ, ಆ ಥರ ಅವಳಿಗೆ ಏನಾದ್ರು ಡಾರ್ಕ್ ಅಂದರೆ ಭಯನಾ, ಇಲ್ಲ ದೆವ್ವ ಅಂದರೆ ಭಯನಾ? ಆ ಥರ ಏನು ಭಯ ಇಲ್ವಾ ನಿಂಗೆ? ಜನದ ಕಂಡ್ರೆ ಭಯ ಇದೆ. ಚೇತು ಯಾಕೆ ಸ್ವಲ್ಪ ಮೂಡ್ ಎನರ್ಜಿ ತಗೋ ಕ್ಯಾಮ್ರಾ ಮುಂದೆ ಯಾಕೋ ಸ್ವಲ್ಪ ಸ್ಲೋ ಡೌನ್ ಆಗ್ತಿದೆ ನಮ್ಮ ಚೇತು. ಓಕೆ, ಆ ಕ್ವೆಶನ್ನ ಬಿಡೋಣ. ನೆಕ್ಸ್ಟು ನಿಮ್ಮಿಬ್ರಿಗೂ ಈ ಕ್ವೆಶನು. ನಿಮ್ಮಿಬ್ರು ಫ್ರೆಂಡ್ಶಿಪ್ ನೋಡಿದ್ರೆ ನಿಮ್ಮಿಬ್ರಿಗೂ ಯಾವ ಸಾಂಗ್ ನೆನಪಾಗುತ್ತೆ? ಅಗರ್ ತುಮ್ ಸಾತ್ ಹೋ तेरी नजरों में तेरे सपनों है मैंने जी गुताए के बातें दिल की की बाती तुम साथ हो क्या न हो क्या फर्क है. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಓಕೆ, ನೆಕ್ಸ್ಟು ಆ್ಯಕ್ಚುಲಿ ಅವಳಿಗೆ ಕ್ವೆಶನ್ ಕೇಳಿದ್ದೆ ಇಬ್ರಿಗೂ. ಓಕೆ, ನೀನು ಆ ಸಾಂಗ್ ಅಲ್ಲ, ನಿನಗೂ ಅದೇ ಸೇಮ್ ಸಾಂಗಾ? ಓಕೆ, ನೆಕ್ಸ್ಟ್ ಚಲೋ. ಚೇತು, ನಿನಗೆ ಇಷ್ಟು ವರ್ಷದಲ್ಲಿ ನೀನು ಭೂಮಿಕಂಗೋಸ್ಕರ ಓಕೆ ನಾನು ಇದೊಂದು ರಿಸ್ಕ್ ತೊಗೊಂಡೆ ಅಂದರೆ ಏನಿರ್ಬೋದು? ನಾವು ಕ್ಯಾಮ್ರಾ ಮುಂದೆ ಯಾವುದು ಹೇಳ್ಕೊಂಡಿಲ್ಲ. ನನಗೆ ಗೊತ್ತಾಗ್ತಾ ಇದೆ ಇವರಿಬ್ಬರು ಆನ್ಸರ್ ಮಾಡೋಕ್ಕೆ ಎಷ್ಟು ಕಾನ್ಷಿಯಸ್ ಆಗ್ತಾ ಇದ್ದಾರೆ ಅಂದರೆ.
ಐ ಕ್ಯಾನ್ ಸಿ ದ್ಯಾಟ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸಿಂಪಲ್ ಆಗಿ ಹೇಳ್ಬೋದು, ಸಿಂಪಲ್ ಆಗಿ ಹೇಳು ಅಂತ ಏನು ತುಂಬ ಆ ಥರ ರಿಸ್ಕ್ ತಗೊಂಡಿಲ್ಲ. ಬಟ್ ಒಂದು ದೊಡ್ಡ MNC ಕಂಪ್ನಿದು ಕೆಲಸ ಬಿಟ್ಟಿದ್ದೀನಿ ಅಷ್ಟೇ. ಅವಳಿಗೋಸ್ಕರ ನನ್ನ ಬರ್ಡೇ ಇತ್ತು. ಅಂದರೆ ಅವಳಿಗೆ ತುಂಬ ಇಷ್ಟ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಪ್ರತಿ ವರ್ಷನೂ ಅಷ್ಟೇ ತುಂಬ ರಿಸ್ಕ್ ತಗೊಂಡು ಈವೆಂಟ್ ಅದೆಲ್ಲ ಕೊಡೋಕ್ಕೆ ಅವಳಿಗೆ ಇಷ್ಟನೇ ಇಲ್ಲ. ಇಲ್ಲಿವರೆಗೂ ಅವಳೇ ನಿಂತ್ಕೊಂಡು ಕೈಯಾರ ಮಾಡಿಕೊಂಡು ಇಷ್ಟು ನನ್ನ ಬರ್ಡೇಸು ಏನೇ ಒಂದು ಸೆಲೆಬ್ರೇಷನ್ಸ್ ಆಗಿರಲಿ ಅವಳೇ ಕೈಯಾರ ಮಾಡಬೇಕು, ಅದು ನಮ್ಮಿಬ್ರದ್ದು ರೂಲ್ಸ್. ಓ ಓಕೆ. ಸೊ ಅದಕ್ಕೋಸ್ಕರ ಅವತ್ತು ಇವಳು ಬರ್ಡೇ ಸೆಲೆಬ್ರೇಟ್ ಮಾಡಿಸ್ಬೇಕು ಅಂತ ನೀನು MNC ಕಂಪ್ನಿಲಿ ಜಾಬೇ ಬಿಟ್ಟ? ಜಾಬ್ ಆಫರ್ ಬಂದಿತ್ತು. ಆಫರ್ ಇತ್ತು, ಇಂಟರ್ವ್ಯೂ ಇತ್ತು, ಫೈನಲ್ ಇಂಟರ್ವ್ಯೂ ಇತ್ತು, ಹೋಗಿಲ್ಲ ನಾನು. ಓಕೆ ಓಕೆ. ನಿಮ್ಮಿಬ್ರಿಗೂ ಕ್ವೆಶನ್ನು, ನೆಕ್ಸ್ಟ್ ಕ್ವೆಶನ್ ಏನಂತಂದರೆ ನಿಮ್ಮಿಬ್ರ ಮಧ್ಯೆ ಒಂದು ಬೆಸ್ಟ್ ಮೆಮೊರಿ ಅದು ನಾವು ಯಾವತ್ತೂ ಲೈಫ್ ಲಾಂಗ್ ನೆನಪಲ್ಲಿ ಇಟ್ಕೊಂಡಿರ್ತೀವಿ ಅಂದರೆ ಏನಿರ್ಬೋದು? ನಿನಗೆ ಹೇಳೋ ಮೇಲೆ ನೀನು ಹೇಳು ಒಂದು ಮೆಮೊರಿ, ಬೆಸ್ಟ್ ಮೆಮೊರಿ. ತುಂಬ ಇದೆ. ಅದೇ ಒಂದು ಬೆಸ್ಟ್ ಮೆಮೊರಿ. ಎಕ್ಸ್ಪೆಕ್ಟ್ ಮಾಡಿದ್ರೆ ಈ ಥರ ಕ್ವೆಶನ್ಸ್ ಎಲ್ಲ ತುಂಬ ಇದೆ. ಅದರಲ್ಲಿ ಯಾವ್ದು ಬೆಸ್ಟ್ ಅಂತ ನೀನು ಯೋಚನೆ ಮಾಡ್ತಾರೆ, ನಿಂಗೆ ಗೊತ್ತಾ? ನನಗೆ ಗೊತ್ತು. ಹೇಳಿ ನೀನು. ಹೇಳ್ರಾ? ಸೊ ನಾವು ಆ್ಯಕ್ಚುಲಿ ಯೂಶ್ವಲಿ ನಾವು ಟ್ರಾವೆಲ್ ಮಾಡೋದು ಜಾಸ್ತಿ, ಸುಮ್ಮನೆ ಹೋಗ್ತಾ ಇರ್ತೀವಿ ವಿತೌಟ್ ಎನಿ ವಿಡಿಯೋ. ಹಾಗಾಗಿ ಒಂದು 4 years ಬ್ಯಾಕ್ ಅನ್ಸುತ್ತೆ ಗೋವಾಕ್ಕೆ ಹೋಗಿದ್ವಿ. ಹೇಳಿದೆ. ಅಲ್ಲಿ ನ್ಯೂ ಇಯರ್ ದಿನ ಹಿಂದಿನ ದಿನ ನಾವು ಏನೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಲ್ಲ, ಬುಕ್ ಅಂದರೆ ರೂಮ್ ಬುಕ್ ಎಲ್ಲ ಮಾಡ್ಕೊಂಡು ಹೋಗಲ್ಲ. ಸೊ ಅವತ್ತು ನೈಟ್ ಎಲ್ಲೂ ರೂಮ್ ಸಿಗಲಿಲ್ಲ. ನಾವು ಕಾರಲ್ಲಿ ಸೈಡಲ್ಲಿ ಹಾಕಿ ಕಾರಲ್ಲಿ ಮಲ್ಕೊಂಡಿದ್ವಿ. ಅದು ಬೆಸ್ಟ್ ಮೆಮೊರಿ. ತುಂಬ ಬೆಸ್ಟ್ ಮೆಮೊರಿ ಆ ಇಯರು, ಆ ಒಂದಿನ 4 years ಬ್ಯಾಕ್. ನೆಕ್ಸ್ಟ್ ನೀನು ಹೇಳು. ಚೇತು ಕಮಾನ್ ಚೇತು. ಚೇತು ಪರ್ಟಿಕ್ಯುಲರ್ ಒಂದೇ ಅಂತ ನನಗೆ ಏನು ಆಯ್ತು. ಇವಾಗ ಪಟ್ ಅಂತ ಯಾವ್ದು ನೆನಪಾಯ್ತು ಹೇಳು. ನನಗೆ ಪಟ್ ಅಂತನಾ? ಓ ನಾನು ಮೋಸ್ಟ್ಲಿ ಮೆಮೊರಿ ಕೊಟ್ಟಿರ್ವೇನೋ. ನೋಡು ಭೂಮಿ, ನೋಡು. ಅಲ್ಲ ಅಷ್ಟಿದೆ, ಅದ್ರಲ್ಲಿ ಯಾವ್ದು ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟಿದೆಯಲ್ಲ, ಯಾವ್ದು ಹೇಳಿ ಅಷ್ಟರಲ್ಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ನದು ಬರ್ಡೇಗೆ ನಾನು ಸೆಲೆಬ್ರೇಷನ್ನೇ ಮಾಡಬೇಡ ಅಂತ ಹೇಳಿದ್ದೆ ಅವಳಿಗೆ. ಸೊ ಸೆಲೆಬ್ರೇಷನ್ನೇ ಮಾಡಬಾರ್ದು ಅಂತ ಅವಳು ಮನೇಲೇ ಪುಟ್ಟದಾಗ ಅರೇಂಜ್ ಈ ಲಾಸ್ಟ್ ಇವಾಗ ಈ ಇಯರ್ ನಾನು ನೋಡಿದೆ, ಚೆನ್ನಾಗಿತ್ತು. ಸೊ ಓಕೆ, ಅದಾ ಕೈಂಡ್ ಆಫ್ ಬೆಸ್ಟ್. ಅಂದರೆ ಸಡನ್ ಆಗಿ ನೆನಪಾಗಿದ್ದು, ಬಟ್ ತುಂಬ ಇದೆ. ಬರಲಿ. ವಿಯತ್ನಾಂ ಏನೋ ಇಂಟು ಕೊಡ್ತಾಳು ನೋಡು. ಆಮೇಲೆ ಮೇಘಾಲಯ, ಗೋವಾದಂತೂ ದಟ್ ಇಸ್ ಹೇಳಕ್ಕೆ ಆಗಲ್ಲ. ಆಮೇಲಿಂದ ಇನ್ನು ಯಾವುದು ವೈನಾಡ್ ಟ್ರಿಪ್ಸು. ಒಟ್ನಲ್ಲಿ ಬೇಸಿಕಲಿ ಅವಳ ಜೊತೆ ಟ್ರಾವೆಲ್ ಮಾಡಿರೋದೆ ಬೆಸ್ಟ್ ಮೆಮೊರಿ. ಸೊ ಅದರಲ್ಲಿ ಓಕೆ ಪ್ರತಿಯೊಂದು ಬೆಸ್ಟೇ. ಬಟ್ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಟ್ರಾವೆಲ್ಗಿಂತ ಬೆಸ್ಟ್ ಅಂದರೆ ಮನೇಲೆ ಒಂದು ಸಣ್ಣ ಪುಟ್ಟ ಮೂಮೆಂಟ್ಸ್ ಚಿನ್ನು ಬರುತ್ತೆ, ಹೋಗಪ್ಪ. ದಟ್ ಇಸ್ ಬೆಸ್ಟ್. ಅಂದ್ರೆ ಓಕೆ ನೆಕ್ಸ್ಟ್ ಮುಟ್ಬಿಡ ರಾವಣ ಕಂಡ ರಾವಣ. ನೆಕ್ಸ್ಟ್ ಕ್ವೆಶನ್. ಭೂಮಿ, ನಿನಗೆ ಅಂದರೆ ಒಂದು ವಿಷಯ ಯು ಡೋಂಟ್ ಲೈಕ್ ಇನ್ ಚೇತು. ಅವಳು ಬೇಗ ರಿಯಾಕ್ಟ್ ಮಾಡ್ತಾಳೆ ಎಲ್ಲದಕ್ಕೂ. ಓಕೆ, ನೀನು ಅಂದರೆ ಭೂಮಿಲಿ ಅವಳ ಸಿಟ್ಟು ಮಾಡ್ಕೊಂಡು ಎಲ್ಲ ಎದುರುಗಡೆ ಸಿಕ್ಕಿದೆಲ್ಲ ಬಿಸಾಕ್ತಾಳಲ್ಲ ಅದು. ಓಕೆ, ಎಷ್ಟು ವರ್ಷದ ಫ್ರೆಂಡ್ಶಿಪ್ ನಿಮ್ಮಿಬ್ರದ್ದು? ಸೆಕೆಂಡ್ ಸ್ಟ್ಯಾಂಡಿಂದ ಫ್ರೆಂಡ್ಶಿಪ್ಪು. ಅಂದರೆ ಇಲ್ಲಿ ಇವತ್ತಿಗೆ ಎಷ್ಟು ವರ್ಷ ಅಂದರೆ ಈ ವರ್ಷಕ್ಕೆ? ಮಾಡ್ಕೊಂಡಿಲ್ಲ, ಒಂದು 10-15 ವರ್ಷ ಆಗಿರ್ಬೋದು. ಅಷ್ಟೇನಾ? ಇನ್ನೂ ಜಾಸ್ತಿ ಆಗಿರುತ್ತೆ. ಇನ್ನೂ ಜಾಸ್ತಿ ಆಗಿರುತ್ತೆ, ಒಂದು 15 ವರ್ಷದ ಮೇಲಾಗಿದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಗೊತ್ತಿತ್ತು ಆಯ್ತಾ, ತುಂಬಾ ಕ್ಲೋಸ್. ಬಟ್ ತುಂಬಾ ಕ್ಲೋಸ್ ಆಗಿದ್ದು ಇಂಜಿನಿಯರಿಂಗ್ ಟೈಮಲ್ಲಿ. ಅಂದರೆ ಅದೊಂದು ಸ್ಟ್ರಾಂಗ್ ಬಾಂಡ್ ಅಂತ ಕ್ರಿಯೇಟ್ ಆಗಿದ್ದು ಇಂಜಿನಿಯರಿಂಗ್ ಟೈಮಲ್ಲಿ. ಓಕೆ, ಬೆಸ್ಟ್ ಇಯರ್ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಬೆಸ್ಟ್ ಇಯರ್ ಅಂದರೆ ಯಾವುದು? 2024. ನಿನಗೆ ಚೇತು? ಆ ಥರ ಏನಿಲ್ಲ, ಎಲ್ಲದೂ ಬೆಸ್ಟೇ ನನಗೆ. ಇಲ್ಲ, ಒಂದು ಹೇಳಬೇಕು, ನಾನು ಪರ್ಟಿಕ್ಯುಲರ್ ಆಗಿ ಯಾವ ವರ್ಷ ಅಂತ ಕೇಳ್ತಾ ಇದ್ದೀನಿ. ಅದಂಗೆ ಬೆಸ್ಟ್ ಆಗುತ್ತೆ. ಓಕೆ, ನಾನು ಇಲ್ಲಪ್ಪ, ಇವಾಗ ಬೆಸ್ಟೇ, ನಾಳೆ ನಿನ್ನ ಜೊತೆ ಇರ್ತೀನಿ. ಅಲ್ಲ, ಈ ವರ್ಷದಲ್ಲಿ ಇದಾಗಿತ್ತು, ಓಕೆ ಫಾರ್ ಮೀ ಅದು ನಾನು ಕನ್ಸಿಡರ್ ಮಾಡ್ತೀನಿ ಆ ವರ್ಷ ನಂಗೆ ಬೆಸ್ಟ್ ಅಂತ ಏನಾದರೂ ಇದೆಯಾ? ಇವಾಗ ಭೂಮಿ ಕನ್ಸಿಡರ್ ಮಾಡಿದಾಳೆ 2024 ಅಂತ, ಅದು ಯಾವ ರೀಸನ್ಗೆ ಬೇಡ, ಒಟ್ನಲ್ಲಿ 2024 ಅಂತ ಹೇಳಿಲ್ಲಲ್ಲ, ಹಾಗೆ ನೀನು ಹೇಳಬೇಕು. 2025.
ಇದೇ ವರ್ಷ. ಯಾಕೋ ಇಬ್ರು ಹಂಗೆ ಸಿಂಕ್ ಮಾಡ್ಕೋತಾರೆ ಇಂಡೈರೆಕ್ಟಾಗಿ. ಏನಿರ್ಬೋದು ಆಮೇಲೆ ಕೇಳ್ತೀನಿ ಆಫ್ ಕ್ಯಾಮ್ರಾದಲ್ಲಿ. ನೆಕ್ಸ್ಟು, ನಿಮ್ಮಿಬ್ರಿಗೂ ಒಂದು ವಿಷಯ ಚೇಂಜ್ ಮಾಡ್ಕೋಬಾರ್ದು ಅಂದರೆ ಏನು ನಿಮ್ಮಿಬ್ರು ಮಧ್ಯೆ? ಅದೇ ಮುಂದೆ ಬರೋ ಅಂದರೆ ನನ್ನ ಕ್ಯಾರೆಕ್ಟರ್ ನಾನು ಚೇಂಜ್ ಮಾಡ್ಕೋಬಾರ್ದು ಅಂತ ಅವಳದ್ರಲ್ಲಿ ಏನು ಚೇಂಜ್ ಆಗಬಾರ್ದು ನಿಮ್ಮಿಬ್ರು ಫ್ರೆಂಡ್ಶಿಪ್ಪಲ್ಲಿ. ಅದೇ ಫ್ರೆಂಡ್ಶಿಪ್ ಹೀಗೆ ಇರಬೇಕು ಅಂತ ಅಂದರೆ ಮುಂದೆ ಬರೋ ಮದುವೆ ಅದು ಇದು ಮದುವೆ ಪಾರ್ಟ್ನರ್ ಇರ್ತಾರಲ್ಲ, ಸೊ ಅವ್ರ ಮೇಲೆ ಡಿಪೆಂಡ್ಸು ಅಷ್ಟೇ. ಅವಾಗ ಫ್ರೆಂಡ್ಶಿಪ್ ಹಿಂಗೆ ಇರಬೇಕು ಅಂತ ನಾವು ಅಂದ್ಕೊಂತೀವಿ, ಅವರು ನಮಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಚೆನ್ನಾಗಾಗುತ್ತೆ ಅಂತ. ಓಕೆ ಚೇತು, ನಿಂಗೆ ಕ್ವೆಶನು, ಭೂಮಿದು ಫೇವ್ರೆಟ್ ಸ್ಪೋರ್ಟ್ಸ್ ಯಾವುದು? ಥ್ರೋಬಾಲ್. ಕರೆಕ್ಟಾ? ಓಕೆ. ಚೇತುದು ಫೇವ್ರೆಟ್ ಡೆಸ್ಟಿನೇಷನ್ ಅಂದರೆ ಇಲ್ಲಿವರೆಗೂ ಹೋಗದೇ ಇರೋದು, ನೆಕ್ಸ್ಟ್ ಹೋಗಬೇಕು ಅಂತ ಅವಳು. ಕರೆಕ್ಟಾ? ನನಗೆ ಗೊತ್ತಿಲ್ಲ ಗೈಸ್, ಹಂಗಾಗಿ ಅವ್ರವ್ರನ್ನ ಕೇಳಿದ್ದೀನಿ, ಜಸ್ಟ್ ನಾನು ಕ್ವೆಶನ್ಸ್ ಫಾರ್ಮ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು, ಚೇತು ಇಸ್ ಗುಡ್ ಅಟ್ ಆಲ್ ಥಿಂಗ್ಸ್. ಆಲ್ ಥಿಂಗ್ಸಾ? ಗುಡ್ ಅಟ್ ಎಲ್ಲದರಲ್ಲೂ. ಒಂದು ಪರ್ಟಿಕ್ಯುಲರ್ ಆಗಿ ಇದರಲ್ಲಿ ದ ಬೆಸ್ಟ್ ಅವಳು ಕಂಪ್ಯಾರಿಟಿವ್ಲಿ ಬೇರೆಯವರಿಗೆ? ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಹೌದಾ ಚೇತ? ನೆಕ್ಸ್ಟು, ಭೂಮಿಗಿರೋಂಥ ಬಿಗ್ಗೆಸ್ಟ್ ಫಿಯರ್ ಏನು ಲೈಫಲ್ಲಿ ಚೇತು? ಅವಳಿಗ ಜೋರಾಗಿ ಮಾತಾಡು. ಅವಳಿಗೆ ಅದೇ ಆವಾಗಲೇ ಹೇಳ್ದಂಗೆ ಜನದ ಕಂಡ್ರೆ ಭಯ, ಅದೊಂದು ಫಿಯರ್ ಇದೆ. ಜೋರಾಗಿ ಮಾತಾಡಬೇಕು, ಸಪ್ಪಗೆಲ್ಲ ಇರೋದು. ನನ್ನ ಹತ್ರ ಮಾತಾಡ್ತೀಯಲ್ಲ ಬೈರಿ ಬೈರಿ ಅಂತ, ಬೈ ಕುತ್ಕೊಂಡು ಇವಾಗ ಬೈದ್ರೆ ಮತ್ತೆ ನಮಗೆಲ್ಲ ಗೊತ್ತಾಗೋಯ್ತು. ನೆಕ್ಸ್ಟ್, ಒನ್ ಬೆಸ್ಟ್ ಸ್ಕೂಲ್ ಮೆಮೊರಿ ನಿಮ್ಮಿಬ್ರಿಗಿರೋದು? ನಾನು ಸ್ಕೂಲ್ ಟೈಮಲ್ಲಿ ತುಂಬ ಚೆನ್ನಾಗಿ ಬೈಕೊಂಡಿದ್ದೆ, ಯಾಕಂದರೆ ಇವಳು ಫಸ್ಟ್ ಲೈನ್ ನಿಲ್ತಿದ್ದು ಡ್ಯಾನ್ಸಲ್ಲಿ, ಅದಕ್ಕೆ. ನಿನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ? ಅದಕ್ಕೋಸ್ಕರ ಅದು ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಫಸ್ಟ್ ಲೈನ್ ಅಂತ. ಅವ್ರದ್ದು ಫುಲ್ ಗಾಂಚಲಿ ತೋರಿಸೋಳು. ಎಲ್ಲ ನೀವು ಎನಿಮೀಸಾ ಸ್ಕೂಲಲ್ಲಿ? ಗಾಂಚಲಿ ಅಲ್ಲ, ಹೇಳ ಅವಳು ನೀನು ಏನು ಕೇಳಿದೆ ಅದಕ್ಕೆ ಅವಳು ಏನು ಕೇಳ್ತಾ ಇಲ್ಲ, ನನಗೆ ಕೇಳ್ತಾ ಇರೋದು ಓ ಸಪ್ರೇಟ್ ಎ ಸಪ್ರೇಟ್. ನಿನ್ ಮುಗೀತು, ನಿನ್ ಸೀರೀಸ್ ಮುಗೀತು, ಅದಕ್ಕೆ ಎಕ್ಸ್ಪ್ಲನೇಷನ್ ಬೇಡ. ಸರಿ ಆಯ್ತು, ನೀ ಹೇಳು. ಅವಳಿಗ ಗಾಂಚಲಿ ಜಾಸ್ತಿ ಇತ್ತು ಅವರಿಗೆ. ಒಂದು ಬೆಸ್ಟ್ ಸ್ಕೂಲ್ ಮೆಮೊರಿ ಹೇಳ್ರಿ ಅಂತ ಅಂದ್ರೆ ಇವರಿಬ್ರು ಕಂಪ್ಲೇಂಟ್ ಹೇಳ್ತಾರೆ ನನ್ನ ಹತ್ರ. ನೆಕ್ಸ್ಟ್, ಅದೇ ಬೆಸ್ಟ್ ಅಂತ ಅನ್ಕೋ. ಡೇ ಟು ರಿಮೆಂಬರ್ ಟಿಲ್ ಟುಡೇ, ಫ್ರೆಂಡ್ ಆದಾಗಿಂದ ನೀವಿಬ್ರು ಇಬ್ರು ಒಟ್ಟಿಗೆ ಹೇಳ್ಬೇಕಾ? ಇಲ್ಲ, ಹೆಂಗಾದ್ರೂ ಓಕೆ. ಇಬ್ರು ಇಷ್ಟು ಯೋಚನೆ ಮಾಡ್ತವ್ರೆ ಗೈಸ್. ಹಾಂ, ನಾನು ಹೇಳ್ತೀನಿ. ಹಾಂ, ಲಾಕ್ಡೌನ್ ಟೈಮಲ್ಲಿ ಸೊ ಅವಳು ನಂದು ಟಿಕ್ಟಾಕಲ್ಲಿ 600K ಆಗಿತ್ತು, ಎಲ್ಲ ಫುಲ್ ಲಾಕ್ ಆಗಿತ್ತು, ಎಲ್ಲೂ ಓಪನ್ ಇರಲಿಲ್ವಲ್ಲ. ಹೆಂಗೆಂಗೋ ಶಾರ್ಟ್ ಕಟ್ ಮಾಡಿಕೊಂಡು ನನ್ನ ತೋಟಕ್ಕೆ ಬಂದು ಕೇಕ್ ಕಟ್ ಮಾಡಿಸಿದ್ದು. ಓಕೆ, ಲಾಕ್ಡೌನ್ ಆಗಿತ್ತು, ತಪ್ಪಿಸ್ಕೊಂಡು ಅದು ಬೆಸ್ಟ್ ಡೇನಾ? ಬೆಸ್ಟ್ ಅಂದರೆ ಇಡೀ ಫ್ಯಾಮಿಲಿ ಜೊತೆ ಇದ್ದು ಸೆಲೆಬ್ರೇಟ್ ಮಾಡಿದ್ದಲ್ಲ. ಸೊ ಚೇತು? ಅವಳಿಗೆ ಒಂದ್ಸತಿ ಹುಷಾರಿರ್ಲಿಲ್ಲ ನನ್ನ ಬರ್ಡೇ ದಿನ, ಬರ್ಡೇ ಹಿಂದಿನ ದಿನ. ಸೊ ಅವಳು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ಲು ಆಯಿತಾ. ನಾನು ನಮ್ಮಮ್ಮ ಹೋಗಿ ಹುಷಾರಾಗಿದ್ದೇನೆ ಚೆನ್ನಾಗಿದ್ದೇನೆ ಅಂತ ಕೇಳಕ್ಕೆ ಹೋದರೆ ಅವಳು ರಿಪ್ಲೈ ಏನಿತ್ತು ಗೊತ್ತಾ ಅವ್ರ ಅಮ್ಮನ ಹತ್ರ? ಅಮ್ಮ ನಾಳೆ ಚೇತು ಬರ್ಡೇ ಇದೆ, ಅವಳಿಗೊಂದು ಟಾಪ್ ಆದರೂ ಕೊಡಿಸ್ಬೇಕು, ಗಿಫ್ಟ್ ಆದರೂ ಕೊಡಿಸ್ಬೇಕು, ನನಗೇನು ಕೊಡ್ಸೋಕ್ಕಾಗ್ತಾಯಿಲ್ಲ ಅಂತ ಬೆಡ್ ಮೇಲೆ ಮಲ್ಕೊಂಡು ಹೇಳಿದ್ಲು. ಅದು ನಿಮ್ಗೆ ಬೆಸ್ಟ್ ಡೇನಾ? 6 years ಹಿಂದೆಲ್ಲ, 6-7 years ಆಗಿದೆ. ಓಕೆ, ನೀವಿಷ್ಟು ಟ್ರಾವೆಲ್ ಮಾಡಿದಿರಲ್ಲ ಇಬ್ಬರ ಜೊತೆಯಲ್ಲಿ, ದ ಬೆಸ್ಟ್ ಟ್ರಿಪ್ ಅಂದರೆ ಯಾವುದು ನೀವು ಹೋಗಿರೋದ್ರಲ್ಲಿ? ಲದಾಖ್. ಓಕೆ, ಒಂದು ವಿಷಯ ನೀನು ಚೇತುಲಿ ಚೇಂಜ್ ಆಗಬಾರ್ದದು ಅನ್ನೋದಾದರೆ ಏನು ಕರೆಂಟ್ಲಿ ಇರೋದ್ರಲ್ಲಿ? ಅವಳು ಎಲ್ಲರಿಗೂ ಅಂದರೆ ಸಮಾಧಾನ ಮಾಡೋಕ್ಕೆ ಬರಲ್ಲ, ಬಟ್ ನನಗೆ ಮಾತ್ರ ತುಂಬ ಚೆನ್ನಾಗಿ ಸಮಾಧಾನ ಮಾಡ್ತಾಳೆ. ಆ ಒಂದು ವಿಷಯ ಚೇಂಜ್ ಆಗಬಾರ್ದು ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಹಿಂಗೆ ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಅವಳು ಏನು ಚೇಂಜ್ ಆಗಬಾರ್ದು ಅಂತನಾ? ಅವಳು ಏನು ಚೇಂಜ್ ಆಗಬಾರ್ದು, ಇವಾಗ ಹೆಂಗಿದ್ದಾಳೋ ಹಾಗೆ ಇರಬೇಕು. ಓಕೆ, ಸೊ ನೆಕ್ಸ್ಟು ಭೂಮಿಲಿ ನೀನು ಅಂದರೆ ಭೂಮಿನ ಟ್ರೆಡಿಷ್ನಲ್ ಆಗಿ ನೋಡೋಕೆ ಇಷ್ಟಪಡ್ತೀಯಾ ವೆಸ್ಟರ್ನ್ ಆಗಿ ನೋಡೋಕೆ ಇಷ್ಟಪಡ್ತೀಯಾ ಔಟ್ಫಿಟ್ಸ್? ವೆಸ್ಟರ್ನ್. ವೆಸ್ಟರ್ನ್. ನೀನು ಚೇತನ?
ವೆಸ್ಟರ್ನಾ? ಓಕೆ. ಭೂಮಿಗೆ ಸ್ಕೂಲ್ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಗೊತ್ತಾ ನಿನಗೆ? ಮಾತಾಡ್ತಿರ್ಲಿಲ್ಲ ಇವರಿಬ್ರು, ನಾನು ಸ್ಕೂಲ್ದೆಲ್ಲ ಫಾರ್ಮ್ ಮಾಡಿದ್ದೀನಿ ಇಲ್ಲಿ. ಎನಿ ಗೆಸ್? ಇಲ್ಲ ಆ ಥರ ಇರಲಿಲ್ಲ, ಬಟ್ ಇಷ್ಟೊಂದು ಕ್ಲೋಸ್ ಇರಲಿಲ್ಲ. ಅಲ್ಲ, ಇವಾಗ ಡಿಸ್ಕಸ್ ಮಾಡಿರ್ತಾರಲ್ಲ ಮೇ ಬಿ ಸ್ಕೂಲ್ದೆಲ್ಲ ಏನಾದರೂ ಡಿಸ್ಕಸ್. ಇವಾಗೆಲ್ಲ ಗೊತ್ತು. ಫೇವ್ರೆಟ್ ಸಬ್ಜೆಕ್ಟ್ ಯಾವುದಾಗಿತ್ತು ಸ್ಕೂಲಲ್ಲಿ ಇದ್ದಾಗ? ಅವಳಿಗೆ ಆ ಥರ ಫೇವ್ರೆಟ್ ಸಬ್ಜೆಕ್ಟ್ ಏನಿಲ್ಲ. ನಿನಗೆ? ಅದು ಸಾರಿ, ಚೇತುಗೆ? ಅವಳಿಗೆ ಪೈಥಾನ್. ಅವ್ಳು ಸ್ಕೂಲಲ್ಲಿ ಕೇಳಿದ್ದಳು, ಕಾಲೇಜಲ್ಲ. ಸ್ಕೂಲಲ್ಲಿ ಕನ್ನಡ. ನಿಂಗೆ ಕನ್ನಡ ಇಷ್ಟ ಆಗಿತ್ತ ಸಬ್ಜೆಕ್ಟು? ಸುಮ್ಮನೆ ಏನೋ ಹೇಳಿದ್ಲು, ನಾನು ಇಲ್ಲಿ ಕ್ರಾಸ್ ಚೆಕ್ ಮಾಡಲ್ಲ ಅಂತ. ಹ್ಞೂ ಅಂದೆ ಅಂತೆ. ಓಕೆ. ಸೈನ್ಸಾ? ಮ್ಯಾಥ್ಸ್. ಚೇತು ಕಣ್ಮುಚ್ಚು. ಚೇತುದು ಹೈ ಬಾಲ್ ಕಲರ್ ಏನು? ಮಾಮೂಲಿ. ಮಾಮೂಲಿ? ಏನು ಮಾಮೂಲಿ? ಬ್ರೌನ್ ವಿತ್ ವೈಟ್ ಬಾಲ್. ಬ್ರೌನಾ? ಬ್ರೌನ್ ಅಲ್ವಾ, ಬ್ಲ್ಯಾಕ್ ಬ್ರೌನಿಶ್ ಬ್ರೌನ್. ಬ್ಲ್ಯಾಕಿಶ್ ಬ್ರೌನ್. ನಾರ್ಮಲ್ ಎಲ್ಲ ಬ್ರೌನ್ ಐಸ್. ಇಲ್ಲ, ಸ್ವಲ್ಪ ಒಬ್ಬೊಬ್ರಿಗೆ ತುಂಬ ಬ್ಲ್ಯಾಕ್ ಇರುತ್ತೆ. ನಂದು ಬ್ರೌನ್ ಇದೆ, ಅವಳದು ಬ್ಲ್ಯಾಕ್ ಇದೆ. ನಿಶಂದು ಬ್ಲ್ಯಾಕ್ ಇದೆ, ನಂದು ಬ್ರೌನ್. ಹಾಗೆ ಒಬ್ಬೊಬ್ರದ್ದು ಒಂದೊಂದು ಕಲರ್ ಇರುತ್ತೆ. ಇವಳ್ದು ಬ್ರೌನ್, ನಿಂದು ಬ್ರೌನ್. ನಂದು ಬ್ರೌನ್. ಓಕೆ. ನೆಕ್ಸ್ಟು, ಭೂಮಿಗೆ ಯಾವ ಥರ ಮ್ಯೂಸಿಕ್ ಇಷ್ಟ ಆಗುತ್ತೆ? ಅವಳಿಗೆ ಆ್ಯಕ್ಚುಲಿ ಅವಳು ಜಾಸ್ತಿ ಮ್ಯೂಸಿಕ್ಕೇ ಕೇಳಲ್ಲ. ಇವಾಗ ಇತ್ತೀಚೆಗೆ ಇವಾಗ ಕೇಳ್ತಾ ಇರೋದು. ಸೊ ಇವಾಗ ಕೇಳಿರೋದ್ರಲ್ಲಿ ಸ್ವಲ್ಪ ಅವಳಿಗೆ ಐಟಮ್ ಸಾಂಗ್ ಜಾಸ್ತಿ. ಹೌದಾ? ಓಕೆ. ಚೇತು ತುಂಬ ಮೂವೀಸ್ ನೋಡ್ತಾಳಲ್ಲ, ಸೊ ಅವಳ ಫೇವ್ರೆಟ್ ಮೂವಿ ಯಾವುದು? ಗೊತ್ತಿಲ್ಲ. ದೇವ್ರೇ, ತಡಿ, ನನಗೆ ಗೊತ್ತಿಲ್ಲ. ತುಂಬ ಫೇವ್ರೇಟ್. ನನ್ನ ಫೇವ್ರೇಟ್ ಇನ್ ದ ಸೆನ್ಸ್ ಅದು ಇಷ್ಟ ಆಗುತ್ತೆ. ಓಕೆ, ನಾನು ಪದೇ ಪದೇ ನೋಡ್ತೀನಿ ಆ ಮೂವಿನ. ಆ ಥರ ಅನ್ಸುತ್ತೆ, ಗೊತ್ತಿಲ್ಲ. ಇಲ್ಲ ಕಣೆ, ತಪ್ಪು ಹೇಳಿದ್ದೀನಿ, ನಾನೇನು ಮಾಡೋಕ್ಕಾಗುತ್ತೆ? ಯಾವ್ದು ಗೊತ್ತಾ? ತಡಿ, ಅದ್ರ ಹೆಸರು ಬರ್ತಲ್ಲ, ನಾನೊಂದು ಅವಳಿಗೆ ಗೊತ್ತಿಲ್ಲ. ಇದು ಜೀನೇ ಲಗಾ ಹೂ ಸಾಂಗ್ ಇದೆ ಅಲ್ಲ, ಹಿಂದಿದು. ಬರೀ ಹಿಂದಿನೇ ಮಾಡೋದಾ? ಇಲ್ಲ, ಕನ್ನಡನ ನೋಡ್ತೀನಿ, ಹಿಂದಿ ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ದೆ ಅವಾಗ. ಜೀನೇ ಲಗಾ. ಓಕೆ ಓಕೆ, ಅದಾಯ್ತು. ರಾಮಯ್ಯ ವಸ್ತವಯ್ಯ. ಓಕೆ. 5 ಬೆಸ್ಟ್ ಲಿಸ್ಟ್ ಆಫ್ ದ ಇಯರ್. ಮುಗಿತಾ ಬಂತಲ್ಲ ವರ್ಷದ ಅವಳಿಗ? ಅಲ್ಲ, ಓಕೆ, ಅದು ಫುಲ್ಫಿಲ್ ಆಗಿದೆ ಅನ್ನೋದಾದ್ರೂ ಓಕೆ. ಈ ವರ್ಷ ತುಂಬ ಕೆಟ್ಟದು, ಏನು ಕೇಳ್ತೇವೆ. ಮತ್ತೆ 2025 ಫೇವ್ರೇಟ್ ಅಂದ್ಬಿಟ್ಟೆ ಮತ್ತೆ? ಒಂದು ಸಿನಾರಿಯೋ ಫೇವ್ರೇಟ್ ಅಷ್ಟೇ. ಈ ವರ್ಷ ನಂಗೆ ಬ್ಯಾಡ್. ಇಬ್ಬರಿಗೂ ಅಷ್ಟೇ, ಗೊತ್ತಿಲ್ಲ ಅವಳ್ದು ಹೆಂಗೋ ಅಂತ. ಯಾವುದೋ ಒಂದು ಪರ್ಟಿಕ್ಯುಲರ್ ವಿಚಾರಕ್ಕೆ ನಾನು ಹೇಳಿದ್ದೆ. ಓಕೆ. ಇವಾಗ ಇಬ್ರು ಯಾವಾಗಲಾದರೂ ಇನ್ ಕೇಸ್ ಸುಳ್ಳು ಹೇಳಿ ಸಿಗಾಕೊಂಡಿದ್ದೀರಾ ಒಬ್ರೊಬ್ರು? ತುಂಬ ಸತಿ ಸಿಗಾಕೊಂಡಿದ್ದೀನಿ, ಅವಳು ಅಷ್ಟಿಲ್ಲ. ಹೌದಾ? ಒಟ್ಟಿನಲ್ಲಿ ಚೇತು ಜಾಸ್ತಿ ಸುಳ್ಳು ಹೇಳ್ತಾಳೆ. ವಿಚಾರಿಸ್ಕೋಬೇಕು. ಗೊತ್ತಿರುತ್ತೆ ಅವಳು ಸುಳ್ಳು ಹೇಳ್ತಾಳೆ ಅಂತ, ಆದ್ರೂ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾಳೆ. ನಾನು ಅವಳಿಗೆ ಹೇಳ್ಕೊಟ್ಟಿದ್ದೀನಿ, ಸುಳ್ಳು ಹೇಳಿದ್ರು ಕಾನ್ಫಿಡೆನ್ಸ್ ಅಲ್ಲಿ ಹೇಳು ಅಂತ. ಓಕೆ, ನಿಮ್ಮ ಫೇವ್ರೆಟ್ ಕ್ವೆಶನ್ಗೆ ಬರ್ತಾ ಇದ್ದೀನಿ ಇವಾಗ ನಾನು. ದಿನದಲ್ಲಿ ಎಷ್ಟು ಸಲ ಜಗಳ ಆಡ್ತೀರಾ? ಚೆನ್ನಾಗಿಲ್ಲ ಹೇಳು. ಅದಕ್ಕೆ ಕೇಳಿದ್ದು. ಇವರು ಹೇಳ್ತಾ ಇರ್ತಾರೆ ಕೋಳಿ ಜಗಳ ಆಡ್ತಾ ಇರ್ತಾರೆ. ಹಾಗಾಗಿ ವೀಕ್ಲಿ ಎಷ್ಟು ಸಲ ಆಡ್ತೀರಾ, ಇಲ್ಲ ದಿನ ಡೈಲಿ ಆಡ್ತೀರಾ? ಹೆಂಗೆ? ಡೈಲಿ ಇದ್ದಿದ್ದೆ ಅದು. ಆಡ್ತೀರಾ? ಬೆಳಗ್ಗೆನು ಜಗಳ ಆಡ್ಕೊಂಡ್ಬಂದ್ವಿ, ಹೇಳ್ಲಿಲ್ವಾ? ಹಂಗಂದ್ರೆ ಡೈಲಿ ಇರುತ್ತೆ ಒಟ್ಟಿನಲ್ಲಿ. ಡೈಲಿ ಇರುತ್ತೆ. ಮಾಡ್ಲಿಲ್ಲ ಅಂದ್ರೆ ಲಾಸ್ಟಿಗೆ ರಾತ್ರಿ ಜಗಳ ಮಾಡ್ಕೊಂಡು. ಅಂದ್ರೆ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ, ಓ ಇವತ್ತು ಜಗಳ ಆಡೇ ಇಲ್ಲ ಅಲ್ಲ, ಸರಿ ಬಾರೇ ಜಗಳ ಅಂತ ಹೇಳಿರೋದು ಇದೆ. ಅದು ಹಂಗೆ ಮಾತು ಹೋಗಿ 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 ಜಗಳ. ಎಲ್ಲಿ ಜಗಳ ಜಾಸ್ತಿ ಇರುತ್ತೆ ಅಲ್ಲಿ ಪ್ರೀತಿ ಜಾಸ್ತಿ. ಅಪ್ಪ ಒಂಚೂರು ಪ್ರೀತಿ ಇಲ್ಲ. ನೆಕ್ಸ್ಟ್ ಭೂಮಿಗೆ ಕ್ವೆಶನ್ನು. ಏನಾದರೂ ಇನ್ ಕೇಸ್ ಒಂದು ಸಣ್ಣ ಪುಟ್ಟ ಸ್ಯಾಕ್ರಿಫೈ ಮಾಡಬೇಕು ಚೇತುಗೋಸ್ಕರ ಅಂತ ಒಂದು ಸಿಚುವೇಶನ್ ಬಂತು ಅಂದರೆ ನೀನು ಸ್ಯಾಕ್ರಿಫೈಸ್ ಮಾಡ್ತೀಯಾ? ಅದು ನಿಂಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮಾಡ್ತೀಯಾ? ಮಾಡ್ತೀಯಾ? ನೆನಪಲ್ಲಿ ಇಟ್ಕೋ ಚೇತು. ಎಲ್ಲಿದ್ದಾಳೆ ಇವತ್ತು? ಓಕೆ. ಆ ಥರ ಚೇತುಗೆ ಹೇಳೋದೇ ಇಲ್ಲ, ಟೆನ್ಷನ್ನೇ ಮಾಡ್ಕೋಬೇಡ. ಚೇತುಗೆ ಫೇವ್ರೆಟ್ ಅನಿಮಲ್? ಅನಿಮಲ್ ಇಷ್ಟನಾ? ಇಷ್ಟ ಇಲ್ವಾ? ಸುಮ್ಮನೆ ರ್ಯಾಂಡಮ್ ಆಗಿ ಫಾರ್ಮ್ ಮಾಡಿದ್ದೆ ನಾನು. ಓಕೆ, ಅದು ಕ್ವೆಶನ್ನು ಬೇಡ. ನೆಕ್ಸ್ಟು, ಭೂಮಿಗೆ ಫೇವ್ರೆಟ್ ಕೇಕ್ ಯಾವುದು? ಅವಳಿಗೆ ಇದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಸಿಗುತ್ತಲ್ಲ, ಚಾಕ್ಲೇಟ್ ಕೇಕ್. ಚಾಕ್ಲೇಟ್ ಕೇಕ್ ಅದು. ಓಕೆ. ನೆಕ್ಸ್ಟು, ಟಿ ವಿ ಶೋ, ಫೇವ್ರೆಟ್ ಟಿ ವಿ ಶೋ ಚೇತುಗೆ?
ಫಸ್ಟ್ ನೋಡ್ತಿದ್ಲು ಈಗಲೂ ನೋಡ್ತಾಳೆ ಅನ್ನೋದಾದ್ರೂ ಓಕೆ, ಇಲ್ಲ ಫಸ್ಟ್ ತುಂಬ ನೋಡ್ತಿದ್ಲು. ಡ್ಯಾನ್ಸ್, ಇಂಡಿಯಾ ಡ್ಯಾನ್ಸ್ ಅನ್ಸುತ್ತೆ. ಹೊಡಿತೀನಿ ಇವಾಗ. ನಾನು ನಿನಗೂ ಎಷ್ಟು ಸರಿ ತೋರ್ಸಕ್ಕೆ ಅಂತ ಬಂದಿದ್ದೀನಿ, ನೀನು ನೋಡಿಲ್ಲ. CID ನೋ. ಹೊಡ್ದ ಅಂದ್ರೆ ಬಿಗ್ ಬಾಸ್ ಹೊಡಿತೀನಿ. ಇವಳು ಒಂದು ಆನ್ಸರ್ ಕೊಡ್ತಾಳ, ಚೇತುಗೆ ಆಪ್ಷನ್ಸ್ ಕೊಡ್ತಾಳೆ, ನೀನು ಕರೆಕ್ಟಾ ಇಲ್ವಾ ಅಂತ ಹೇಳು ಅಂತ. ಇವಾಗ ಹೆಂಗೆ ಹೊಡಿತೀನಿ ಅಂದರೆ ಭೂಮಿಕಾ ಮರ್ತೋಗಿದೆ. ಹಿಂಟ್ ಕೊಡು, ಒಂಚೂರು ಹಿಂಟ್ ಕೊಡು ಆಯ್ತು. ನೀನು ಫುಲ್ ಹೇಳ್ಬಿಟ್ರೆ ಅಲ್ಲಿ ಕಣೆ, ಅದನ್ನೇ ಹೇಳಿ. ಫ್ರೆಂಡ್ಸ್ ನೆಕ್ಸ್ಟ್ ನೆನಪಿತ್ತು ನಿನ್ನ ಬಾಯಿಂದ ಬರಲಿ. ನಮ್ಮ ಚೇತುಗೆ ಹಿಂಟ್ ಕೊಡು ಅಂತಂದರೆ ಫ್ರೆಂಡ್ಸ್ ಅಂತ ಫುಲ್ ಹೇಳ್ತಾಳೆ. ನೆಕ್ಸ್ಟು, ನೀವು ಯಾವಾಗಲಾದರೂ ಇಷ್ಟು ವರ್ಷದಲ್ಲಿ ಪ್ರಾಮಿಸ್ ಮಾಡಿ ಬ್ರೇಕ್ ಮಾಡಿದ್ದೀರಾ ಇಬ್ಬರು ಫ್ರೆಂಡ್ಶಿಪ್ಪಲ್ಲಿ? ಇಲ್ಲ, ಬ್ರೇಕ್ ಮಾಡಿಲ್ಲ. ಪ್ರಾಮಿಸ್ ಹಂಗೆ ಉಳಿಸ್ಕೊಂಡಿದ್ದೀರಾ? ಓಕೆ. ಬರ್ತ್ ಪ್ಲೇಸ್ ಆಫ್ ಭೂಮಿ? ಚಿಕ್ಕಮಗಳೂರು. ಕರೆಕ್ಟಾ? ಚೇತುದು? ಅವಳದು ಅಷ್ಟೇ. ಓಕೆ. ಹಾಸ್ಪಿಟಲ್ ನೇಮ್ ಏನಾದ್ರು ಗೊತ್ತಾ? ಅನುರಾಧ. ಯಾರ್ದು? ಚೇತುನಾ? ಅವಳದು ಹೇಳು. ನಂಗೆ ಗೊತ್ತು, ನೀನು ಹಾಸ್ಪಿಟ್ಲೇನೇ ಮಿಸ್ ಮಾಡ್ಕೊಂಡಿದ್ಯಾ. ಅದು ಯಾವ ರೋಡಲ್ಲಿ ಇರೋದಂತ ಒಂಚೂರು ಹೇಳು. ಸಿಟಿ ಮನೆ ಮುಂದೆ. ಅದು ಅರುಣ. ಸಾರಿ. ಅವಳಿಗೆ ಪ್ಲೇಸ್ ಗೊತ್ತು, ಆ ಹಾಸ್ಪಿಟಲ್ ನೇಮ್ ಕನ್ಫ್ಯೂಷನ್ ಆಗಿದೆ. ಅರುಣ ನರ್ಸಿಂಗ್ ಹೋಮ್. ಅದು ಅಷ್ಟಾದ್ರೂ ಹೇಳಿದ್ಲಲ್ಲ, ನೀನು ಹೇಳಿ. ಅದಕ್ಕೆ ಹೇಳಿದ್ದು. ಅವಳದು ಇದು ಆಶ್ರಯ. ಓಕೆ. ರೈಟ್ ನಾವು ಈ ಕ್ಷಣಕ್ಕೆ ಒಬ್ರಿಗೊಬ್ರು ಏನಾದ್ರು ಹೇಳ್ಕೋಬೇಕು, ಒಂದು ವರ್ಡ್ ಇಲ್ಲ ಏನೋ ಒಂದು ಹೇಳಬೇಕು ಅನ್ನೋಂತಿದ್ರೆ ಹೇಳಿ. ಫಸ್ಟ್ ಅವಳು ಹೇಳ್ಬಿಡಿ. ಫಸ್ಟ್ ನೀನು ಹೇಳು. ಫಸ್ಟ್ ಅವಳು ಹೇಳಿ. ಫಸ್ಟ್ ನೀನು. ಇಲ್ಲ, ಫಸ್ಟ್ ಅವಳು ಹೇಳಿ, ನಾನು ಆಮೇಲೆ ಹೇಳ್ತೀನಿ. ಇಲ್ಲ ನೀನೇ ಫಸ್ಟ್. ಇಲ್ಲ, ಫಸ್ಟ್ ಯಾರೋ ಒಬ್ರು ಹೇಳ್ರು, ಆಡಿಯನ್ಸ್ ಕಾಯ್ತಾರೆ. ಇಲ್ಲ ಭೂಮಿಕಾ, ನೀನೇ ಹೇಳ್ಬೇಕು. ಈ ಶುಡ್ ಸಿ ಮುಚ್ಕೊಂಡು ನೀನು ಹೇಳು. ಇಬ್ರು ಹೇಳಲ್ವಾ ಈಗ? ಹೇಳ್ತಾಳೆ ಅವ್ಳು ಬಾಯ್ ತುತ್ತಿದೆ, ಅವ್ಳು ಬರಲಿ ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ. ಏನೂ ಇಲ್ಲ, ಅಂದರೆ ಈ ಫ್ರೆಂಡ್ಶಿಪ್ ಹಿಂಗೆ ಕಂಟಿನ್ಯೂ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ. ಅದಕ್ಕೆ ಏನೇನು ಬೇಕು ನನ್ನ ಕಡೆಯಿಂದ ಎಫರ್ಟ್ಸ್, ಸ್ಯಾಕ್ರಿಫೈಸ್ ಎಲ್ಲ ಇರುತ್ತೆ. ಯಾಕಂದರೆ ಇಷ್ಟು ವರ್ಷ ನೀನು ನನಗೆ ಸ್ಯಾಕ್ರಿಫೈಸ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ಯಾ. ಸೊ ಇನ್ನು ಮುಂದೆ ನಾವು ಮದುವೆ ಆದರೂ ಏನೇನೋ ಮಕ್ಕಳಾದ್ರು ಏನಾದ್ರೂ ನಾವು ಹೀಗೆ ಇರಬೇಕು ಅಂತ ನಂಗೆ ತುಂಬ ಇಷ್ಟ, ತುಂಬ ಆಸೆ ಇದೆ. ಉಳಿಸ್ಕೊತೀನಿ ನಾನು ನನ್ನ ಕಡೆಯಿಂದ. ನಾನು ಕೊಟ್ಟಿರೋ ಪ್ರಾಮಿಸ್ ಯಾವತ್ತೂ ಬ್ರೇಕ್ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಯಾವುದೇ ಸಿಚುವೇಶನ್ ಬಂದರೂ ಬ್ರೇಕ್ ಮಾಡಲ್ಲ. ಆ್ಯಂಡ್ ಯು ನೋ ಇಟ್ ವೆರಿ ವೆಲ್. ಅಷ್ಟೇ. ಓಕೆ. ನೆಕ್ಸ್ಟ್ ಕ್ವೆಶನ್, ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಏನಾದರೂ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಆಗಿದೆ, ಅದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅದಾಗಿದೆ ನಮ್ಮ ಫ್ರೆಂಡ್ಶಿಪ್ಪಲ್ಲಿ ಅನ್ನಂದರೆ ಏನದು? ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು, ಅದು ಖುಷಿನೇ ಆಗಲಿ ಏನೇ ಆಗಲಿ. ಇಬ್ಬರು ಯೋಚನೆ ಮಾಡ್ತವ್ರೆ ಗೈಸ್. ಆ ಥರ ಅನ್ಎಕ್ಸ್ಪೆಕ್ಟೆಡ್ ಏನಾಗಿದೆ ಒಂದು ಚಿಕ್ಕ ಮೂಮೆಂಟ್ ಆದರೂ ಓಕೆ, ಒಂದೆಲ್ಲ ಚಿಕ್ಕ ವಿಷಯ ಏನಾದರೂ ಓಕೆ. ಇಬ್ಬರು ಯೋಚನೆ ಮಾಡ್ತಾರೆ. ಇಲ್ಲಿ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಭೂಮಿ, ಓಕೆ, ನಾನು ಇವಾಗ ಚೇತುಗೆ ಒಂದು ಆ ಕ್ವೆಶನ್ ಹೋಲ್ಡಲ್ಲಿರಲಿ, ಲಾಸ್ಟಲ್ಲಿ ಆನ್ಸರ್ ಮಾಡಿ. ಇವಾಗ ಭೂಮಿ ಏನಾದರೂ ಫೇಮಸ್ ಆಗಿರಲಿಲ್ಲ ಅಂದಿದ್ರೆ, ಈ ಫೀಲ್ಡಲ್ಲಿ ಇಲ್ಲ ಅಂದಿದ್ದರೆ ನೀನು ಅವಳನ್ನ ಯಾವ ರೀತಿ ನೋಡೋಕ್ಕೆ ಇಷ್ಟಪಡ್ತಾ ಇದ್ದೆ? ಈ ಫೀಲ್ಡಲ್ಲಿ ಇಲ್ಲ ಅಂದಿದ್ರೆ ಗುಂಡಾಡಿ ಎಬ್ಬುಲಿ ನಾನು ನಾರ್ಮಲ್ ಅವಳು IT ಕೆಲಸ ಮಾಡಿಕೊಂಡು ಅದೇ 9 to 5 ಜಾಬಲ್ಲಿ ಇರ್ತಿದ್ಲು. ಬಟ್ ಆ ಥರ ನೋಡೋಕೆ ನನಗೆ ಇಷ್ಟ ಇರಲಿಲ್ವಾ? ನೀನು ಚೇತನ ಆ್ಯಕ್ಚುಲಿ ಸಿಂಗರ್ ಆಗಿ ಅಯ್ಯೋ ನಾನು ಮೈಕೆ ಕೊಡ್ತೀನಿ. ಮರೆತೇ ಗೊತ್ತಿಲ್ಲ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಇಲ್ಲ ಅಷ್ಟೇ ಗೊತ್ತಿರೋದು. ಓಕೆ, ಇನ್ನೇನಾದರೂ ಲೆಫ್ಟ್ ಔಟ್ ಇದೆ, ಏನಾದ್ರು ಹೇಳೋ ಅಂಥದ್ದು ಇದೆಯಾ? ಚೆನ್ನಾಗಿತ್ತಾ ಕ್ವೆಶನ್ಸ್? ಚೆನ್ನಾಗಿತ್ತು. ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಫಾರ್ಮ್ ಮಾಡಿದ್ದು, ಅಂದರೆ ನಾರ್ಮಲ್ ಆಗಿ ಕೇಳೋದು ನಂಗೆ ಇಷ್ಟ ಇರಲಿಲ್ಲ. ವಾಟ್ಸ್ ಯುವರ್ ಫೇವ್ರೇಟ್ ಅದೇ ಆ ಥರ ಎಲ್ಲ. ಹಾಂ, ಸೊ ಅದು ಯೂಶ್ವಲಾಗಿ ಎಲ್ರಿಗೂ ಗೊತ್ತಿರುತ್ತೆ. ಈ ಥರ ಒಂದು ಸ್ವಲ್ಪ ಡೀಪಾಗಿ ಅವ್ರ ಫ್ರೆಂಡ್ಶಿಪ್ ಬಗ್ಗೆ ತಿಳ್ಕೊಳ್ಳೋಣ ಕುತೂಹಲ ಇತ್ತು ನನಗೆ. ಸೊ ಐ ರಿಯಲಿ ಎಂಜಾಯ್ಡ್
ನಿಜವಾಗ್ಲೂ ಇವರಿಬ್ಬರು ಮಧ್ಯೆ ಕೂತ್ಕೊಂಡು ಮಾತಾಡಿ ಇವ್ರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿದ್ದು. ನಿಂಗೆ ಈಗ ಅನಿಸ್ತು ಭೂಮಿ? ಖುಷಿ ಆಯಿತು, ನಮಗೆ ಗೊತ್ತಿರಲಿಲ್ಲ ಈ ಥರ ಕುತ್ಕೊಂಡು ಕೇಳ್ತೀಯ ಅಂತ. ಸೊ ನಾವು ಯಾವತ್ತು ಈ ಥರ ಒಬ್ರಿಗೊಬ್ರು ಈ ಥರ ಡಿಸ್ಕಷನ್ ಮಾಡಿರಲಿಲ್ಲ. ಸುಮ್ಮನೆ ರ್ಯಾಂಡಮ್ ಆಗಿ ಓಕೆ ನಮಗೆ ಟ್ರಾವೆಲ್ ಇಷ್ಟನ, ಸುಮ್ಮನೆ ಹೋಗೋದು ಬರೋದು ಅದೇ ಇತ್ತು. ಸೊ ಇವಾಗ ಸ್ವಲ್ಪ ಗೊತ್ತಾಯಿತು, ಅವಳ ಬಗ್ಗೆ ಇನ್ನೂ ಜಾಸ್ತಿ ಗೊತ್ತಾಯಿತು. ಹೌದಾ? ಓಕೆ, ನಾನು ಕೇಳಿದೆ ಬಂದಿದ ತಕ್ಷಣ ಈ ಥರ ಒಂದು ಮಾಡೋಣವಾ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಅಂತ. ಇಬ್ಬರೂ ಆಯಿತು ಓಕೆ ಅಂತ ಅಂದರು. ಸೊ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ನನ್ನ ಚಾನಲ್ ಮಧುಗೌಡ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ನಾನು ಕೇಳಿದ ತಕ್ಷಣ ಬಂದು ನನ್ನ ಚಾನಲಲ್ಲಿ ನಿಮ್ಮ ಪಾಡ್ಕಾಸ್ಟ್ ಕೊಟ್ಟಿದ್ದಕ್ಕೆ. ಒಂದು ನಿಮಿಷ, ನೀರು ಕುಡೀರಿ. ಆ ಒಂದು ಕ್ವೆಶನಿಗೆ ನೀವು ಆನ್ಸರ್ ಮಾಡಿಲ್ಲ. ಆನ್ಸರ್ ಮಾಡಿ. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಏನು ಆಗಿದೆ ಫ್ರೆಂಡ್ಶಿಪ್ಪಲ್ಲಿ ಅಂತ ಅವಳು ಕೇಳಿದ್ದು. ಹೇ, ಇವರಿಬ್ರು ಮಧ್ಯೆ ತುಂಬ ಆನ್ಸರ್ಸ್ ಇದೆ. ಬಾಯ್ ಬಿಡ್ತಾ ಇಲ್ಲ ಇವ್ರುಗಳು. ನನಗೆ ಅದು ಅರ್ಥ ಆಗ್ತದೆ, ಕರೆಕ್ಟಾಗಿ ನನಗೆ ಗೊತ್ತಾಗ್ತದೆ ಫೇಸ್ ಎಕ್ಸ್ಪ್ರೆಷನ್ಸಲ್ಲಿ. ಇವ್ಳಿಗೆ ಒಂದು ಲುಕ್ ಕೊಡ್ತಾಳೆ ಚೇತುಗೆ. ಓಕೆ ಬಿಡಿ ಗೈಸ್, ಇಲ್ಲಿಗೆ ಎಂಡ್ ಮಾಡುವ. ನಿದೆಯಲ್ಲಿ ಹೋದೆ ಹಸಿವೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.